ನಮಸ್ಕಾರ, ನಾನು ಶುಭಾ. ಸೇಫ್ಟಿ ಪಿನ್ ಒಂದಿದ್ರೆ ಸಾಕು, ನೀವು ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಸೇಫ್ಟಿ ಪಿನ್ನು ಹಂಗೆ ಇಡೋ ಬದಲು ನೀವು ಈ ಥರ ಒಂದು ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಟಾಲ್ಕಮ್ ಪೌಡರ್ ಚಿಮ್ಕರಿಸ್ಬಿಟ್ಟಿಡಿ. ಈ ಥರ ಇಡೋದ್ರಿಂದ ತುಕ್ಕಿಡಿಯೋದಿಲ್ಲ ನಿಮ್ಮ ಸೇಫ್ಟಿ ಪಿನ್ನು. ಸೆಕೆಂಡ್ ಟಿಪ್ಸು, ಟಿಶ್ಯೂ ಪೇಪರು. ನಾವು ಕವರಲ್ಲಿಂದ ತಂದು ಕವರಲ್ಲಿ ಹಂಗೆ ಇಟ್ಬಿಡ್ತೀರಲ್ಲ, ಕವರಲ್ಲಿ ಹಂಗೆ ಇಡೋ ಬದಲು ಈ ಥರ ಸೇಫ್ಟಿ ಪಿನ್ ಹಾಕ್ಬಿಡಿ ಟಿಶ್ಯೂ ಪೇಪರ್ಗೆ. ಇದನ್ನು ಒಂದು ಮೊಳೆಗೆ ನೇತು ಹಾಕಿದ್ದೀನಿ ಅಂದರೆ ಕಿಚನಲ್ಲಿ ನಿಮಗೆ ತಗೊಳ್ಳೋದಕ್ಕೆ ಕೂಡ ತುಂಬ ಸುಲಭವಾಗಿರುತ್ತೆ. ಮೂರನೇ ಟಿಪ್ಸು, ನಾನು ಬೆಳ್ಳುಳ್ಳಿ ಎಸಲು ತಗೊಂಡಿದ್ದೀನಿ ಒಂದೆರಡು. ಈ ಬೆಳ್ಳುಳ್ಳಿನೂ ಮೊದಲು ಸಿಪ್ಪೆ ತೆಗೆದು ಬಿಡಬೇಕು. ಮತ್ತು ಸ್ವಲ್ಪ ಸೇಫ್ಟಿ ಪಿನ್ನಲ್ಲೇ ಈ ಥರ ಚುಚ್ಚಿಬಿಟ್ಟು ಮತ್ತು ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ಈ ಬೆಳ್ಳುಳ್ಳಿ ಎಸಲನ್ನು ಎಲ್ಲನ ನಿಮ್ಮ ಈ ಕರ್ಟನ್ ಹತ್ರ ಹಂಗೆ ನೇತು ಹಾಕೋದ್ರಿಂದ ಅಲ್ಲಿ ಬರಲ್ಲ ಈ ಸ್ಮೆಲ್ಗೆ. ನಾಲ್ಕನೇ ಟಿಪ್ಸು, ಚಿಕ್ಕದು ಈರುಳ್ಳಿ ಬರುತ್ತಲ್ಲ, ನಾಟಿ ಈರುಳ್ಳಿ, ಒಂದು ಈರುಳ್ಳಿನ ತಗೊಂಡು ಆ ಸಿಪ್ಪೆ ಹಂಗೆ ಇರಬೇಕು, ಮೇಲೆ ಭಾಗ ಮಾತ್ರ ಕಟ್ ಮಾಡಿ ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಇದು ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ಕಿಚನಲ್ಲಿ ನೇತು ಹಾಕೋದ್ರಿಂದ ಸಣ್ಣ ನೊಣಗಳು ಬರುತ್ತಲ್ಲ, ಸಣ್ಣ ನೊಣ ಬರೋದಿಲ್ಲ. ಮತ್ತು ಐದನೇ ಟಿಪ್ಸು, ಸೇಫ್ಟಿ ಪಿನ್ನು ನಾವು ಒಂದೊಂದು ಸತಿ ಸ್ಯಾರಿಗೆ ಹಾಕ್ಬಿಡ್ತೀವಿ. ಈ ಸ್ಮೂತ್ ಸ್ಯಾರೀಸ್ಗೆ ಹಂಗೆ ಹಾಕಿದಾಗ ನೋಡಿ, ನಾನು ಸ್ಯಾರಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ ಮತ್ತು ತೆಗಿಯೋಕ್ಕೂ ಕಷ್ಟ. ಅಕಸ್ಮಾತ್ ತೆಗ್ದಿದ್ದೀವಿ ಅಂದರೆ ದಾರ ಬಂದುಬಿಡುತ್ತೆ. ಸೀರೆ ಕೂಡ ಹೋಲ್ ಬಿದ್ದೋಗುತ್ತೆ. ನೋಡಿ, ನನ್ನ ಸೀರೆ ಹೋಲ್ ಬಿದ್ದೋಗಿತ್ತು. ಹಿಂಗೆ ತುಂಬ ಸೀರೆಗಳು ಹಿಂಗೆ ಆಗಿಬಿಡುತ್ತೆ. ನೀವೇನು ಮಾಡಬೇಕಂದ್ರೆ ಸೇಫ್ಟಿ ಪಿನ್ಗೆ ಹಿಂದೆ ಭಾಗಕ್ಕೆ ನೈನ್ ಪಾಲಿಶು, ನಿಮ್ಮ ಮನೇಲಿ ಬಳಸೋ ಯಾವುದೇ ಕಲರ್ ನೈನ್ ಪಾಲಿಶ್ ಆಗಲಿ ಬಿಡಿ, ಒಂದು ಸ್ವಲ್ಪ ನೈನ್ ಪಾಲಿಶ್ ಹಚ್ಬಿಟ್ಟು ಇದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ತಕ್ಷಣ ಯೂಸ್ ಮಾಡಬೇಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ನೋಡಿ, ಡ್ರೈ ಆಗಿಬಿಡುತ್ತೆ. ನಂದು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಸೇಫ್ಟಿ ಪಿನ್ ಮಾಡಿಟ್ಕೊಂಡು ಯೂಸ್ ಮಾಡಿದ್ದೀರಂದರೆ ಸ್ಯಾರೀಸ್ಗೆ ಹೋಲ್ ಬೀಳೋದಿಲ್ಲ. ಮತ್ತು ಆರನೇ ಟಿಪ್ಸು, ಮಕ್ಕಳಿಗೆ ಒಂದೊಂದು ಸತಿ ಜೀನ್ಸ್ ಪ್ಯಾಂಟ್ ತಂದುಬಿಡ್ತೀವಿ, ಸ್ವಲ್ಪ ಕೆಳಗಡೆ ದೊಡ್ಡದಾಗ್ಬಿಟ್ಟಿರುತ್ತೆ. ಇದನ್ನು ಇವಾಗ ಮಕ್ಕಳು ಉದ್ದ ಹಾಕ್ತಾರೆ ಅಂತ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಉದ್ದದ್ದು ತರ್ತೀವಲ್ಲ ಜೀನ್ಸ್ ಪ್ಯಾಂಟು, ಆ ಟೈಮಲ್ಲಿ ನೀವು ಕೆಳಗಡೆ ಒಂದು ಸತಿ ಫೋಲ್ಡ್ ಮಾಡಿ ಸೇಫ್ಟಿ ಪಿನ್ ಹಾಕ್ಬಿಡ್ಬೇಕು. ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮುಡ್ಚಿ ನೋಡಿ, ಎರಡೂ ಸೈಡ್ ಸೇಮ್ ಇದೇ ಥರನೇ ಮಾಡ್ಕೋಬೇಕು ನೀವು. ಈ ಥರ ಮಾಡೋದ್ರಿಂದ ಆ ಉದ್ದ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಕಟ್ ಮಾಡೋ ಅಷ್ಟು ಇಲ್ಲ, ಸೂಜಿ ದಾರದಲ್ಲಿ ಹೊಲಿಯೋ ಅಷ್ಟು ಇಲ್ಲ. ಈ ಥರ ಮಾಡಿದ್ದೀರಂದರೆ ನೋಡಿ, ಎರಡೂ ಸೈಡ್ ನಾನು ಮಾಡಿದ್ದೀನಿ. ಏಳನೇ ಟಿಪ್ಸು, ಸಾಮಾನ್ಯವಾಗಿ ನಾವು ಎಲ್ಲದಕ್ಕೂ ಕುಕ್ಕರ್ ಯೂಸ್ ಮಾಡ್ತೀವಿ. ಈ ಕುಕ್ಕರ್ನ ಅಷ್ಟೇ ಒಂದೊಂದು ಸತಿ ವಿಸಿಲ್ ಬರ್ತಾ ಇರಲ್ಲ. ನೀವು ಕುಕ್ಕರ್ 15 ದಿನಕ್ಕೆ ಒಂದು ಟೈಮನ್ನು ಏನು ಮಾಡಬೇಕಂದ್ರೆ, ಬಿಸಿ ನೀರು ಆ ಕುಕ್ಕರ್ ಮುಚ್ಚಳ ನೀವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರು 15 ದಿನಕ್ಕೆ ಒಂದು ಟೈಮ್ ಅದ್ರ ಮೇಲೆ ಬಿಸಿ ನೀರು ಹಾಕ್ಬಿಟ್ಟು ಸೇಫ್ಟಿ ಪಿನ್ ತಗೊಂಡು ಆ ಹೋಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಹೋಲ್ಸ್ ಒಳಗಡೆ ನಾವು ರೈಸ್ ಮಾಡ್ತೀವಿ, ಇಲ್ಲ ಬೇಳೆ ಕೂಗ್ಸಿರ್ತೀವಿ, ಸಾಂಬಾರೆಲ್ಲ ಮಾಡ್ತಾ ಇರ್ತೀವಲ್ಲ, ಎಲ್ಲ ಹೋಗಿ ಅದ್ರೊಳಗಡೆ ಸೇರ್ಕೊಬಿಟ್ಟಿರುತ್ತೆ. ನಾವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರೂ ಅದ್ರೊಳಗಡೆ ಇರೋದು ಬಂದುಬಿಡಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಆ ಹೋಲ್ಗಳೊಳಗಡೆ ಇದ್ಬಿಟ್ಟಿರುತ್ತಲ್ಲ, ಇದನ್ನು ನೀವೇನು ಮಾಡಬೇಕು, ಈ ಥರ ಸೇಫ್ಟಿ ಪಿನ್ನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ನೀವು ಯೂಸ್ ಮಾಡಿದ್ರೆ ಕುಕ್ಕರ್ ವಿಸಿಲ್ ಕೂಡ ನೀಟಾಗಿ ಬರುತ್ತೆ. 8ನೇ ಪಿನ್ಗೆ ಮೆಣಸು ಚುಚ್ಕೊಬಿಡಿ. ಒಂದು ದೀಪ ಇಟ್ಕೊಂಡು ಸ್ವಲ್ಪ ಮೆಣಸು ಸುಟ್ಟರೆ ಸಾಕು, ಹೊಗೆ ಬರ್ತಾ ಇರುತ್ತೆ. ಈ ಹೊಗೆನೂ ಯಾರಿಗೆ ತುಂಬ ನೆಗಡಿ ಇರುತ್ತೆ ಮತ್ತು ತುಂಬ ಎದೆಯಲ್ಲಿ ಕಫ ಇರುತ್ತೆ, ಈ ನೆಗಡಿ ಇದ್ದಾಗ ನಮಗೆ ತುಂಬ ತಲೆನೋವ್ತಾ ಇರುತ್ತಲ್ಲ, ಆ ತಲೆನೋವು ಬೇಗ ಕಮ್ಮಿ ಆಗಬೇಕಂದ್ರೆ ನೀವು ರಾತ್ರಿ ಮಲಗೋ ಮುಂಚೆ ಈ ಹೊಗೆನೂ ಉಸಿರಾಡಬೇಕು. ಈ ಥರ ಹೊಗೆನ ಉಸಿರಾಡೋದ್ರಿಂದ ನಿಮಗೆ ನೆಗಡಿ, ಆ ಎದೆಯಲ್ಲಿರೋ ಕಫ ಕರಗುತ್ತೆ ಮತ್ತು ತಲೆನೋವಂತೂ ಬೇಗ 9ನೇ ಟಿಪ್ಸು, ನಾವು ದೀಪಾವಳಿಯಲ್ಲಿ ಅಲ್ಲ, ಕಾರ್ತಿಕ್ ಮಾಸದಲ್ಲಿ ತುಳಸಿ ಗಿಡದ ಹತ್ರ ದೀಪ ಹಚ್ತೀವಲ್ಲ, ನೀವೇನು ಮಾಡಬೇಕಂದ್ರೆ ಒಂದು ಸೇಫ್ಟಿ ಪಿನ್ ತಗೊಂಡು ಆ ಬತ್ತಿನ ಅದರೊಳಗಡೆ ಹಾಕಿ ಹಚ್ಚೋದ್ರಿಂದ ದೀಪ ಕೂಡ ಕಪ್ಪಗಾಗಲ್ಲ ಮತ್ತು ಆಯಿಲ್ ಕೂಡ ಕೆಳಗಡೆ ಸೋರೋದಿಲ್ಲ. ಈ ಥರ ಹಚ್ಚೋದ್ರಿಂದ ಟ್ರೈ ಮಾಡಿ ನೋಡಿ. 10ನೇ ಟಿಪ್ಸು, ನಾನು ಪಾಲಿಥೀನ್ ಕವರ್ ತಗೊಂಡಿದ್ದೀನಿ. ಸೇಮ್ ನಾನು ಹಿಂಗೆ ಫೋಲ್ಡ್ ಮಾಡಿಕೊಂಡೆ, ಎರಡೂ ಸೈಡಿಂದ ಫೋಲ್ಡ್ ಮಾಡಿಕೊಂಡು ಮತ್ತು ಕೆಳಗಡೆಯಿಂದ ಸೇಮ್ ಈ ಥರನೇ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಇವಾಗ ನಮ್ಮ ಮನೆಯಲ್ಲಿ ಯಾವುದನ್ನ ಪಾಲಿಥೀನ್ ಕವರ್ಗಳು ಹಂಗೆ ಇಟ್ಟಿರ್ತೀವಲ್ಲ, ನಿಮ್ಮ ಹತ್ರ ಯಾವ ಕಲರ್ ಇದ್ದರೆ ಆ ಕಲರ್ದು ಮತ್ತು ಬಾಟಲ್ ಮುಚ್ಚಳ ಹಾಕ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನೋಡಿ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬಿಟ್ಟೆ. ಮತ್ತು ಒಂದು ಸೇಫ್ಟಿ ಪಿನ್ ತಗೊಂಡು ಮಧ್ಯದಲ್ಲಿ ಚುಚ್ಚಿ, ಈ ಥರ ಚುಚ್ಚಿಬಿಟ್ಟು ಮತ್ತೆ ಕಟ್ ಮಾಡಬೇಕು. ಕರೆಕ್ಟಾಗಿ ಬರುತ್ತೆ ನೀವು ಸೇಫ್ಟಿ ಪಿನ್ ಚುಚ್ಚೋದ್ರಿಂದ. ನೋಡಿ, ರೌಂಡಾಗಿ ಕಟ್ ಮಾಡ್ಕೊಬಿಟ್ನಲ್ಲ. ಇವಾಗ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ರೌಂಡಾಗಿ ಕಟ್ ಮಾಡ್ಕೊಬಿಡಬೇಕು. ಮತ್ತು ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೇಕು, ಉದ್ದುದ್ದ ಕಟ್ ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಜಾಸ್ತಿ ಸಣ್ಣ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರಬೇಕು. ನನ್ನ ಹತ್ರ ಯಾವ್ಯಾವ ಕಲರ್ ಪಾಲಿಥೀನ್ ಕವರ್ ಬರುತ್ತೋ ಆ ಕವರ್ಗಳನ್ನೆಲ್ಲ ನಾನು ವೇಸ್ಟ್ ಏನು ಮಾಡಲ್ಲ. ಈ ಥರ ಫ್ಲವರ್ಸ್ ಮಾಡಿ ನಿಮ್ಮ ಎರಡೂ ಕೈಯಲ್ಲಿ ನೋಡಿ, ಮಧ್ಯಕ್ಕೆ ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ಮಾಡ್ಕೊಂಡಲ್ಲ, ಎರಡೂ ಕೈಯಲ್ಲಿ ಹಿಂಗೆ ಅಂದ್ಬಿಟ್ರೆ ರೌಂಡಾಗಿ ಫ್ಲವರ್ಸ್ ಬಂತು. ನೋಡಿ, ಇದು ಆರೆಂಜ್ ಕಲರ್ ಮಾಡ್ಕೊತಾ ಇದ್ದೀನಿ. ಹಂಗೆ ನಾನು ಯೆಲ್ಲೋ, ಆರೆಂಜು, ಬ್ಲೂ ಎಲ್ಲ ಕಲರ್ಸ್ ಮಾಡ್ಕೊಂಡಿರ್ತೀನಿ. ಇವಾಗ ಆರೆಂಜು ಮತ್ತು ಯೆಲ್ಲೋ ಕಲರಲ್ಲಿ ಈ ಥರ ಹಾರ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. 10ನೇ ಟಿಪ್ಸು, ಪೊರ್ಕೆ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ, ನೀವು ಡಬಲ್ ಟೇಪ್ ಮೆಸ್ ಬಿಡಬೇಕು ಮುಂದ್ಗಡೆ.
ಸೇಮ್ ನಾನು ವಿಡಿಯೋದಲ್ಲಿ ಹಿಂಗೆ ಮೆಚ್ಚಿದ್ದೀನಿ, ಹಿಂಗೆ ಮೆಚ್ಚಿಬಿಟ್ಟು ಆ ಮೇಲ್ಗಡೆ ಇರೋ ಪೇಪರ್ ತೆಗೆದುಬಿಡಿ. ನಿಮ್ಮ ಕೈ ಎಲ್ಲೆಲ್ಲಿ ಹೋಗಲ್ಲ. ಇವಾಗ ಪೊರಕೆಯಲ್ಲಿ ಒಂದೊಂದು ಸತಿ ಒಳಗಡೆ ಸೈಡ್ಗಳಲ್ಲಿರೋದು ಟೇಬಲ್ ಕೆಳಗಡೆ, ಈ ಬೀರು ಕಬೋರ್ಡುಗಳು ಪಕ್ಕದ ಸೈಡ್ಗಳಲ್ಲೆಲ್ಲ ಗಲೀಜಿರುತ್ತಲ್ಲ, ಈ ಥರ ಮಾಡೋದ್ರಿಂದ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಬೀರು ಸೈಡ್ಗಳಲ್ಲೆಲ್ಲ ತುಂಬ ಗಲೀಜಿತ್ತು. ನಾನು ಪೊರಕೆಯಲ್ಲಿ ಹಿಂಗೆ ಅಂದರೂ ಬರಲ್ಲ. ಈ ಥರ ಡಬಲ್ ಟೇಪ್ ಹಾಕಿ ಮೆಚ್ಚಿದ್ದೀರಂದರೆ ಮತ್ತೆ ಡಬಲ್ ಟೇಪ್ ತೆಗೆದುಬಿಟ್ಟು ಬಿಸಾಕ್ಬಿಡ್ಬೋದು. ಲಾಸ್ಟ್ ಟಿಪ್ಸು, ನೀವು ಮಾಪದ ಕೋಲು ಮಾಪಿಲ್ಲ ಆ ಟೈಮಲ್ಲಿ ಮಾಪ್ ಕೋಲಂತೂ ಇರುತ್ತಲ್ಲ, ಬಾಟಲ್ ಮುಂದೆ ಭಾಗ ಕಟ್ ಮಾಡ್ಕೊಬಿಡಬೇಕು. ಇದಕ್ಕೆ ಒಂದು ಟೀ ಶರ್ಟು ಇಲ್ಲ ಯಾವುದಾದ್ರೂ ಬಟ್ಟೆ, ವೇಲು ಯಾವುದಾದ್ರೂ ತಗೊಳ್ಳಿ. ವೇಲು ಅಷ್ಟೇ ಉದ್ದಕ್ಕೆ ಕಾಟನ್ ವೇಲೆಲ್ಲ ಇರುತ್ತಲ್ಲ, ಇದನ್ನ ಈ ಥರ ಸುತ್ತಬಿಟ್ಟು ಟೈಟಾಗಿ ಸೇಫ್ಟಿ ಪಿನ್, 1-2 ಸೇಫ್ಟಿ ಪಿನ್ ಹಾಕ್ಬಿಡಬೇಕು. ಇವಾಗ ಚಳಿಗಾಲ, ಮನೆ ಒರೆಸೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಮಾಪಿಲ್ಲ ಅಂದಾಗ ಈ ಥರ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.